ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಏನಾದ್ರೂ ಮನೆಗೆ ಬಂದ್ರೆ ನೀವೆಲ್ಲರೂ ಬಹಳ ಹುಷಾರಾಗಿರಬೇಕು. ಅದರಲ್ಲೂ ಹೆಣ್ಮಕ್ಳು ಮನೆಯವರು ಯಾರಾದ್ರೂ ಇದ್ರೆ, ಹೆಣ್ಮಕ್ಳಿದ್ರೆ ಮನೆಯಲ್ಲಿ ನೀವು ಬಹಳ ಹುಷಾರಾಗಿರಿ. ಹೊಸಲಿಂದ ಹೊರಗಡೆ ನಿಲ್ಸಿ ಅವ್ರನ್ನ. ಸಾಲ ವಸೂಲಿ ಮಾಡೋ ನೆಪದಲ್ಲಿ ಬಾಲಕಿ ಮೇಲೆ ರಾಕ್ಷಸ ಎರಗಿದ್ದಾನೆ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಲೈಂಗಿಕ ಕಿರುಕುಳ ನೀಡಲಾಗಿದೆ. 17 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಈ ಪಾಪಿ. ಕೆಟ್ಟ ಕೊಳಕ ಬೈಬೇಕು ಅಂತ ಅನ್ಸುತ್ತೆ. ಹಂದನಕೆರೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕರ್ಮಕಾಂಡ ಇದು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಹಂದನಕೆರೆ. ಸಾಲ ವಸೂಲಿ ಮಾಡುವಂತ ನೆಪದಲ್ಲಿ ಬಾಲಕಿಯ ಮೇಲೆ ಎರಗಿ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿರೋದು. ಮಾನ ಮರ್ಯಾದೆ ಏನಾದ್ರೂ ಇದೆಯೇನ್ರಿ? ಬೆಳಗ್ಗೆ ಹೊತ್ತು ಕುತ್ಕೊಂಡು ಈ ರೀತಿ ಪದಗಳನ್ನ ಬಳಸಬೇಕು ಅಂತಂದ್ರೆ ಬಹಳ ಬೇಜಾರಾಗತ್ತೆ, ಹಿಂಸೆ ಆಗತ್ತೆ. ಆದ್ರೆ ಇವ್ರು ಮಾಡುವಂತ ಇಂತ ನೀಚ ಕೆಲಸಕ್ಕೆ ಏನ್ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಮನೆಗ್ ಬಂದು ಸಾಲ ವಸೂಲಿ ಮಾಡುವಂತ ನೆಪದಲ್ಲಿ ಆ ಬಾಲಕಿ ಮೇಲೆ ಎರಗ್ತಾನೆ. IIFL ಕಂಪನಿಯ ಸಮಸ್ತ ಹೆಸರಿನ ಮೈಕ್ರೋ ಫೈನಾನ್ಸ್ ಇದು. ಫೈನಾನ್ಸ್ ಸಿಬ್ಬಂದಿ ಕಿರಣ್ ಎಂಬಾತನಿಂದ ಪೈಶಾಚಿಕ ಕೃತ್ಯವನ್ನ ಎಸಗಲಾಗಿದೆ. ಏಪ್ರಿಲ್ 24ರಂದು ನಡೆದಿರುವಂತಹ ಘಟನೆ ಬಹಳ ತಡವಾಗಿ ಬೆಳಕಿಗೆ ಬಂದಿದೆ. ಸಾಲ ವಸೂಲಿಗೆ ಮನೆಗೆ ಹೋಗಿದ್ದ ಈ ಸಿಬ್ಬಂದಿ ಕಿರಣ್ ಬಾಲಕಿ ಒಬ್ಬಳೇ ಇದ್ದದನ್ನ ಕಂಡು ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ. ಏನು ಸಿಕ್ಕ ಹೆಣ್ಮಕ್ಳ ಮೇಲೆ ನಿಮ್ಮ ಕಾಮತೃಷ್ಣೆ ತೀರಿಸ್ಕೊಳ್ಳದೆ ನಿಮ್ಮ ಈ ಒಂದು ಕೆಲಸನ ಆ ಬಾಲಕಿ ಕಿರ್ಚಾಡದ ಮೇಲೆ, ಆ ಬಾಲಕಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಬಾಲಕಿಯ ಕುತ್ತಿಗೆ ಹಾಗೂ